ನಮಸ್ತೆ ಸ್ನೇಹಿತರೆ, ಮತ್ತೊಂದು ರೋಚಕವಾದ ಕ್ರೈಮ್ ಕಥೆಯನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಿ. ಒಂದು ಹುಡುಗಿ ಸತ್ತು 1 ವರ್ಷದ ಮೇಲೆ ಆಗಿದೆ. ಆದರೆ ಆಕೆ ಸತ್ತಿರೋದು ಯಾರಿಗೂ ಗೊತ್ತಾಗಿಲ್ಲ. ಅಷ್ಟೇ ನೀಟಾಗಿ ಪ್ಲ್ಯಾನ್ ಮಾಡಿ ಹಂತಕರು ಆಕೆಯ ಕಥೆಯನ್ನು ಮುಗಿಸಿ ಹೆಣವನ್ನು ಸಾಗಿಸಿ ಒಂದು ನಿರ್ಜನ ಪ್ರದೇಶದಲ್ಲಿ ಎಸ್ಬಿಟ್ಟಿದ್ರು. ಯಾರು ಆ ಹೆಣ್ಮಗಳು, ಏನಾಯಿತು ಈ ಕೇಸಲ್ಲಿ, ಎಲ್ಲವನ್ನ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ನಾನು ನಿಮ್ಮ ಅಲೆಮಾರಿ ಅಮಿತ್. ಒಂದು ಹೆಣ್ಮಗಳಿಗೆ ಒಂದು ತಾಯಿ ಇರಬೇಕು, ಇಲ್ಲ ಅಕ್ಕ ಇರಬೇಕು, ಇಲ್ಲಾಂದರೆ ತಬ್ಲಿ ಆಗ್ಬಿಡ್ತಾರೆ. ಹೇಳೋರು ಕೇಳೋರು ಯಾರು ಇಲ್ದಂತ ಆಗ್ಬಿಡುತ್ತೆ. ಇವತ್ತು ನಾವು ಹೇಳೋ ಸ್ಟೋರಿ ಕೂಡ ಇಂತಹ ಒಂದು ಹೆಣ್ಮಗಳದೇನೆ. ಆಕೆ ಹೆಸರು ಸಂಗೀತ ಅಂತ. ಇಲ್ಲಿ ಹಾಕಿದ್ದೀನಿ ನೋಡಿ ಫೋಟೋ. ಈಕೆನೇ ಆ ಸಂಗೀತ. ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಈಕೆ ಬದುಕಿದಿದ್ರೆ ಈಗ 17 ವರ್ಷ ಈಕೆಗೆ. ಬಟ್ ಇವಳು ಸಾಯೋ ಟೈಮಲ್ಲಿ 16 ವರ್ಷ. ಅಂದರೆ ಈಕೆ ಸತ್ತು 1 ವರ್ಷ ಆಗಿದೆ ಸ್ನೇಹಿತರೆ. ಆದರೆ ಇದುವರೆಗೂ ಈಕೆ ಸತ್ತಿರೋ ವಿಷಯ ಯಾರಿಗೂ ಗೊತ್ತಾಗಿರಲಿಲ್ಲ. 1 ವರ್ಷದ ನಂತರ ಈಕೆಯ ಸಾವಿಗೆ ಯಾರು ಕಾರಣರಾದ್ರಲ್ಲ ಅವ್ರ ಬಾಯಿಯಿಂದನೇ ಸತ್ಯ ಹೊರಗೆ ಬಂದಿದೆ. ಇದೇ ಹೆಣ್ಣು ಮಗಳ ಸಾವಿನ ಕಥೆಯನ್ನೇ ನಾನು ಹೇಳೋದಕ್ಕೆ ಹೊರಟಿರೋದು. ಈಕೆ ಮೂಲತಃ ಶಿಕಾರಿಪುರ ತಾಲೂಕಿನವಳು. ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದ ಮೂಲದ ಒಳೆ ಈ ಸಂಗೀತ. ಈಕೆಗೆ ತಂದೆ ತಾಯಿ ತಮ್ಮ ಇದ್ದಾರೆ. ಬಟ್ ತಾಯಿ 4 ವರ್ಷದಿಂದ ಈ ಫ್ಯಾಮಿಲಿನ ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಅನ್ನೋ ಮಾತಿದೆ. ತಂದೆ ಅನಾರೋಗ್ಯ ಪೀಡಿತ. ಇನ್ನು ಉಳಿದಿರೋದು ತಮ್ಮನ್ನ ಸಂಬಂಧಿಕರು ನೋಡ್ಕೊಳ್ತಾ ಇದ್ದಾರೆ. ಅಪ್ಪ ಅನಾರೋಗ್ಯ, ತನ್ನದೇ ಒಂದು ದೊಡ್ಡ ಸಮಸ್ಯೆಗಳಿಂದ ಕಾಡ್ತಾ ಇದ್ದಾನೆ. ಸೊ ಅವನು ಪಾಡಾಗ್ಬಿಟ್ಟಿದೆ. ಆದರೆ ಈಕೆನ ಹೇಳೋರಿಲ್ಲ ಕೇಳೋರಿಲ್ಲ. ಓದ್ತಾ ಇದ್ಲು, 8ನೇ ಕ್ಲಾಸ್ವರೆಗೂ ಓದಿದ್ಲು. ತಾಯಿ ಹೋದ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ಲು. ನಂತರ ಏನು ಮಾಡೋದು, ಯಾರು ದಿಕ್ಕು ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಕುಟುಂಬ ಬರುತ್ತೆ ಈ ಊರಿಗೆ. ಈ ಗ್ರಾಮದವರೇ ಅವರು ಕರ್ಕೊಂಬಂದು, ನಾವು ಈಕೆನ ನೋಡ್ಕೋತೀವಿ, ಮಗಳ ಥರ ನೋಡ್ಕೊಳ್ತೀವಿ, ನಮ್ಮದೇ ಒಂದು ಬಿಸ್ನೆಸ್ ಇದೆ, ಅದನ್ನು ನೋಡ್ಕೊಳ್ಳಿ, ಜೊತೆಗೆ ಓದಿಸ್ತೀವಿ, ಮಗಳಂತೆ ನೋಡ್ಕೋತೀವಿ ಅಂತ ಹೇಳಿದಾಗ ಈಕೆ ಸಂಬಂಧಿಕರೆಲ್ಲ ಯೋಚನೆ ಮಾಡಿ ಆಯಿತು, ಆಕೆಗೂ ಒಂದು ಬದುಕಾಗುತ್ತೆ ಅಂತ ಕಳಿಸ್ತಾರೆ. ಅವರು ಅವಾಗ ಕರ್ಕೊಂಬರೋದು ನಾವಿವಾಗ ತೋರಿಸ್ತಾ ಇರೋ ಇದೇ PGಗೆ. ಇದಿರೋದು ಶಿಕಾರಿಪುರದ ಸಿಟಿಯಲ್ಲೇ. ಈ PG ಯಾರ್ದು ಗೊತ್ತಾ? ಗಂಗಾನಾಯಕ್ ಮತ್ತು ಸೌಭಾಗ್ಯ ಅನ್ನೋ ದಂಪತಿಯದ್ದು. ಇವರಿಬ್ಬರು ಈ ಏರಿಯಾದಲ್ಲಿ ಒಂದು ಸ್ವಲ್ಪ ಪ್ರಭಾವಿ. ಈ ಗಂಗಾನಾಯಕ್ ಇದ್ದಾನಲ್ಲ, ಈತ BJP ಕಾರ್ಯಕರ್ತ. 1-2 ಎಲೆಕ್ಷನಲ್ಲೂ ಕಂಟೆಸ್ಟ್ ಮಾಡಿ ಗೆದ್ದಿದ್ದಾನಂತೆ. ಸೊ ಒಂದು ಸ್ವಲ್ಪ ಫೇಮಸ್ ಆದ ವ್ಯಕ್ತಿ ಈ ಗಂಗಾನಾಯಕ್. ಮತ್ತು ಈ ಸೌಭಾಗ್ಯ ಇಬ್ಬರು ದಂಪತಿಗಳು ನಡೆಸ್ತಾ ಇದ್ದಂತಹ PG ಇದು. ಇದೇ PGಗೆ ಕರ್ಕೊಂಬರೋದು ಆ ದಂಪತಿ. ಆದರೆ ಇವ್ರನ್ನ ಕರ್ಕೊಂಬರೋದು, ಸಂಗೀತನ ಕರ್ಕೊಂಬರೋದು ಯಾರು ಗೊತ್ತಾ? ಸೌಭಾಗ್ಯಳ ತಾಯಿ ಮತ್ತು ತಮ್ಮ. ಇವರಿಬ್ಬರೇ ಸಂಗೀತಳ ಕುಟುಂಬದವರನ್ನು ಮಾತಾಡಿಸಿ ನಮ್ಮ ಜವಾಬ್ದಾರಿ ಅಂತ ಹೇಳಿ ಕರ್ಕೊಂಬಂದಿರ್ತಾರೆ. ಕರ್ಕೊಂಬಂದ್ಮೇಲೆ ಇಲ್ಲಿ PGಲಿ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾರೆ. ಆದರೆ ಈಗ ಕೆಲಸ ಮಾಡ್ಕೊಂಡಿರು ಅಂತ ಹೇಳಿ ಒಂದು 3-4 ವರ್ಷ ಆಗಿದೆ. ಆದರೆ ಇವತ್ತು ಆ ಹೆಣ್ಮಗಳು ಬದುಕಿಲ್ಲ. ಮಗಳಂತೆ ನೋಡ್ಕೊಳ್ತೀವಿ ಅಂತ ಹೇಳಿದವರು ಇವತ್ತು ಜೈಲಲ್ಲಿದ್ದಾರೆ. ಹೌದು, ಈ ಗಂಗಾನಾಯಕ್ ಮತ್ತು ಸೌಭಾಗ್ಯ ಇಬ್ಬರು ಜೈಲಲ್ಲಿದ್ದಾರೆ. ಈ ಸಂಗೀತ ಸಾವನ್ನಪ್ಪಿದ್ದಾಳೆ. ಅದು 1 ವರ್ಷದ ಹಿಂದೆ. 1 ವರ್ಷ 2 ತಿಂಗಳಾಗೋವರೆಗೂ ಆಕೆ ಸತ್ತಿದ್ದಾಳೆ ಅನ್ನೋದೇ ಗೊತ್ತಾಗಿಲ್ಲ. ಇವತ್ತು ಆಕೆಯ ತಂದೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ, ಪೊಲೀಸರು ತನಿಖೆ ಮಾಡಿದ್ಮೇಲೆ ಇದೇ ಕರ್ಕೊಂಬಂದಿದ್ರಲ್ಲ ಮಗಳಂತ ನೋಡ್ಕೋತೀವಿ ಅಂತ ಇವರಿಬ್ಬರು, ಗಂಗಾನಾಯಕ್ ಮತ್ತು ಸೌಭಾಗ್ಯ, ಅವರಿಬ್ಬರನ್ನೇ ಈಕೆಯ ಸಾವಿಗೆ ಕಾರಣ ಆಗಿರೋದು. ಹಾಗಾದರೆ ಏನಾಯಿತು? 3-4 ವರ್ಷದಿಂದ ಕರ್ಕೊಂಬರ್ತಾರೆ. ನಂತರ ಏನೇನಾಯಿತು ಅದನ್ನೇ ಹೇಳ್ತೀನಿ ಕೇಳಿ. ನಾನು ಮಗಳಂತೆ ಸಾಕ್ತೀನಿ ಅಂತ ಕರ್ಕೊಂಬರ್ತಾರೆ, ಇಲ್ಲಿ ಬಿಡ್ತಾರೆ PGಯಲ್ಲಿ. ಬಟ್ ಮಗಳಂತೆ ಸಾಕೋದಿಲ್ಲ, ಕೆಲಸದ ಹಾಳಿಗಿಂತ ಕೀಳಾಗಿ ನೋಡ್ಕೊಳ್ತಾರೆ. ಈಕೆಗೆ ಸ್ಕೂಲ್ಗೂ ಸೇರಿಸಲ್ಲ. 8ನೇ ತರಗತಿಯಲ್ಲಿ ನಿಲ್ಲಿಸಿರ್ತಾರೆ, ನಾವು ಸೇರಿಸ್ತೀವಿ ಅಂತ ಕರ್ಕೊಂಬಂದಿರ್ತಾರೆ. ಬಟ್ ಅದನ್ನು ಸಹ ಮಾಡಲ್ಲ. ಕೀಳಾಗಿ ನೋಡ್ಕೊಳ್ಳೋದು, ಯಾವಾಗಲೂ ಟಾರ್ಚರ್ ಕೊಡೋದು, ಬೈಯೋದು, ಹೊಡಿಯೋದು, ಈ ರೀತಿ ಮಾಡ್ತಾ ಇರ್ತಾರೆ. ಇದೆಲ್ಲ ಮಾಡಿ ಒಂದು 6 ತಿಂಗಳು ಸಹಿಸ್ಕೊಳ್ತಾಳೆ ಆ ಮಗು ಕೂಡ. ಎಷ್ಟು ಯಾಕೆಂದರೆ ಎಲ್ಲೋಗ್ತಾಳೆ, ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಎಲ್ಲವನ್ನ ಸಹಿಸ್ಕೊಂಡು 6 ತಿಂಗಳ ಕಾಲ ಅಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಎಲ್ಲದಕ್ಕೂ ಎಂಡ್ ಅಂತ ಇರಬೇಕಲ್ಲ. 6 ತಿಂಗಳಾದಮೇಲೆ ಏನಾಗುತ್ತೆ, ಈಕೆಗೆ ರೋಸೋಗಿ ಸೀದಾ ಎಸ್ಕೇಪ್ ಆಗಿಬಿಟ್ಟು ದೊಡ್ಡಮ್ಮನ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಆಗ ಈ ಗಂಗಾನಾಯಕ್ ಮತ್ತು ಸೌಭಾಗ್ಯ ಅವರು ಶಿಕಾರಿಪುರ ಟೌನ್ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸ್ತಾರೆ, ಮಿಸ್ಸಿಂಗ್ ಕೇಸ್ ದಾಖಲಿಸ್ತಾರೆ. ಆಗ ಪೊಲೀಸರು ತನಿಖೆ ಆರಂಭಿಸ್ತಾರೆ. ಆಕೆ ಊರಿಗೆ ಹೋಗಿ ನೋಡ್ಕೊಂಬರ್ತಾರೆ. ಆಕೆ ಅಲ್ಲೂ ಇರೋದಿಲ್ಲ.
ಇಲ್ಲೂ ಇರೋದಿಲ್ಲ, ಎಲ್ಲೋದ್ಲು ಅಂತ ವಿಚಾರಿಸ್ಬೇಕಾರೆ ಆಕೆ ದೊಡ್ಡಮ್ಮನ ಮನೇಲಿ ಇರೋದು ಗೊತ್ತಾಗಿ ಆಕೆಯನ್ನು ಮನವೊಲಿಸಿ ಕರ್ಕೊಂಬಂದ್ಬಿಟ್ಟು ಯಾಕಮ್ಮ ಹೊಡಿಯೋದೆ, ಯಾಕೆ ಹಿಂಗೆ ಮಾಡಿದೆ ಅಂದಾಗ ಆಕೆ ನಡೆದಿರೋದಲ್ಲ ಹೇಳಿ, ಇಲ್ಲಿ ನಂಗೆ ಟಾರ್ಚರು, ನಂಗೆ ಇಲ್ಲಿರೋಕ್ಕೆ ಆಗ್ತಿಲ್ಲ, ಅಪ್ಪನ ಮನೆಗೆ ಹೋಗೋಣ ಅಂದರೆ ಅಪ್ಪಂಗೆ ಹುಷಾರಿಲ್ಲ, ಸೊ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ದಲೇ ದೊಡ್ಡಮ್ಮನ ಮನೆಗೆ ಹೋದೆ ಅಂತ ಹೇಳ್ತಾರೆ. ಆಗ ಪೊಲೀಸರು, ಶಿಕಾರಿಪುರ ಟೌನ್ ಪೊಲೀಸರು ಒಂದು ಸ್ವಲ್ಪ ಯೋಚನೆ ಮಾಡಿದಿದ್ರೆ ಈ ಗಂಗಾ ನಾಯಕ್ನನ್ನು ಅರೆಸ್ಟ್ ಮಾಡ್ಬೋದಾಯ್ತು. ಯಾಕೆಂದರೆ ಆಗ ಈ ಸಂಗೀತ ಅಪ್ರಾಪ್ತೆ, ಆಕೆ ಅಪ್ರಾಪ್ತೆಯನ್ನು ಕೆಲಸಕ್ಕೆ ಇಟ್ಕೊಂಡು ಟಾರ್ಚರ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ, ಕಾನೂನು ಬಾಹಿರ. ಆದ್ರೂ ಈತ ಕರ್ಕೊಂಬಂದು ಇಟ್ಕೊಂಡಿದ್ದರಿಂದ ಕೆಲಸಕ್ಕೆ ಈತನನ್ನು ಅರೆಸ್ಟ್ ಮಾಡಬೇಕಾಯ್ತು, ವಶಕ್ಕೆ ಪಡಿಬೇಕಾಯ್ತು. ಬಟ್ ನಾವು ಮೊದಲೇ ಹೇಳಿದ್ವಲ್ಲ ಈತ ಪ್ರಭಾವಿ ಅಂತ, ಆ ಪ್ರಭಾವಿ ತನ್ನನ್ನು ಬಳಸಿ ಈತ ಆ ಕೇಸಿಂದ ಎಸ್ಕೇಪ್ ಆಯ್ತಾನೆ. ಮತ್ತು ಸಂಗೀತಳನ್ನು ದೊಡ್ಡಮ್ಮನ ಮನೆಗೆ ಕಳಿಸಲಾಗುತ್ತೆ. ಇದೆಲ್ಲ ಆಗುತ್ತೆ, ಒಂದು 2-3 ತಿಂಗಳಾಗುತ್ತೆ. ಈ ಗಂಗಾ ನಾಯಕ್ನ PGಗೆ ಮತ್ತೊಬ್ಳು ಎಂಟ್ರಿ ಆಗ್ತಾಳೆ, ರಂಜಿತಾ ಅಂತ. ಇಲ್ಲಿ ಫೋಟೋದಲ್ಲಿ ಬರ್ತಾ ಇದ್ದಾಳಲ್ಲ ಈಕೆನೇ ರಂಜಿತಾ. ಸಂಗೀತ ಕೆಲಸದಿಂದ ಹೊರಗೋದ್ಮೇಲೆ, ಅಂದರೆ ಪೊಲೀಸರು ಆಕೆನ ದೊಡ್ಡಮ್ಮನ ಮನೆ ಕಳಿಸಿದ್ಮೇಲೆ ಈ ರಂಜಿತಾ ಎಂಟ್ರಿ ಆಗ್ತಾಳೆ. ಈ ರಂಜಿತಾ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಒಂದು 2-3 ತಿಂಗಳಾಗುತ್ತೆ. ಇದಾದ ನಂತರ 2-3 ತಿಂಗಳು ಆಗುತ್ತೆ. ತಿಂಗಳಾದಮೇಲೆ ಶಿಕಾರಿಪುರದ ದೊಡ್ಡಮ್ಮನ ಮನೆಗೆ ಯಾವುದೋ ಒಂದು ಫಂಕ್ಷನ್ಗೆ ಅಂತ ಹೋಗ್ಬೇಕಾಗಿರುತ್ತೆ ಈ ಗಂಗಾ ನಾಯಕ್ ಮತ್ತು ಸೌಭಾಗ್ಯ. ಹೀಗೆ ಹೋದಾಗ ಈಕೆಯನ್ನು ಭೇಟಿ ಮಾಡಿ, ಆಯಿತು ಇನ್ಮೇಲೆ ಈ ರೀತಿ ಆಗೋದಿಲ್ಲ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ವಾಪಸ್ ಕರೆ ತರ್ತಾರೆ. ಆಕೆ ಕೂಡ, ಸಂಗೀತ ಕೂಡ ಓಕೆ ಇವ್ರು ಬದಲಾಗಿರ್ಬೋದು ಅಂತ ಹೇಳಿ ವಾಪಸ್ ಬರ್ತಾಳೆ. ಹೀಗೆ ಬದಲಾಗಿರ್ತಾರೆ ಅಂತ ತಿಳ್ಕೊಂಡು ಸಂಗೀತ ಕೂಡ ವಾಪಸ್ PGಗೆ ಬರ್ತಾಳೆ. ಆದರೆ ಬಂದು ಕೆಲವೇ ದಿನಗಳು ಈ ರಂಜಿತಾಗೂ ಈ ಸಂಗೀತಗೂ ಹತ್ಕೊಬಿಡುತ್ತೆ. ಇಬ್ರಿಗೂ ಆಗ್ತಾ ಇರಲ್ಲ. ಒಬ್ರಿಗೊಬ್ರು ಆರೋಪ ಮಾಡಿಕೊಂಡು ಸೌಭಾಗ್ಯಗೆ ಕಂಪ್ಲೇಂಟ್ ಹೇಳೋದು. ತಿರ್ಗಾ ಈ ಸೌಭಾಗ್ಯ ಬಳಿ ರಂಜಿತಾ ಬಗ್ಗೆ ಕೆಟ್ಟದಾಗಿ ಹೇಳೋದು, ರಂಜಿತಾಗೆ ಸೌಭಾಗ್ಯಗಳ ಬಗ್ಗೆ ಹೇಳೋದನ್ನ ಮಾಡ್ತಾ ಇರ್ತಾಳೆ ಅಂತ ಈ ಆರೋಪಿಗಳು ಅರೆಸ್ಟ್ ಆದಮೇಲೆ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಪೊಲೀಸ್ ತನಿಖೆ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ. ಆದರೆ ಈ ಸೌಭಾಗ್ಯ ಮತ್ತು ರಂಜಿತಾ ಇಬ್ಬರ ನಡುವೆ ತಂದಿಡ್ತಿದ್ಲು ಈ ಸಂಗೀತ ಅಂತ ಈ ರಂಜಿತಾ ಮತ್ತು ಸೌಭಾಗ್ಯ ಈಕೆಗೆ ರಿಟರ್ನ್ ಆಗೋಕ್ಕೆ ಶುರು ಮಾಡ್ತಾರೆ. ಅವತ್ತು ಮೇ 18, 2025, ಸರಿಯಾಗಿ 1 ವರ್ಷ 2 ತಿಂಗಳಾಗ್ತಾ ಬರ್ತಾ ಇದೆ. ಅವತ್ತಿನ ದಿನ ಏನಾಗುತ್ತೆ, ಈ ಸೌಭಾಗ್ಯ ಮತ್ತು ರಂಜಿತಾ ಇಬ್ರು ಸಂಗೀತನ ಇಟ್ಕೊಂಡು ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿನ್ನಿಂದನೇ ನಾವು ಜಗಳ ಆಡ್ತಾ ಇರೋದು, ನಿನ್ನಿಂದನೇ PG ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಫುಲ್ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಆಗ ಸಂಗೀತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೆಳಗಡೆ ಬರ್ತಾಳೆ. ಆಗ ಕೆಳಗಡೆ ಗಂಗಾ ನಾಯಕ್ ಇರ್ತಾನೆ. ಆತ ಸಹ ಶುರು ಮಾಡಿಬಿಡ್ತಾನೆ, ನೀನು ಸರಿ ಇಲ್ಲ ಹಾಗೆ ಹೀಗೆ ಅಂತಲೇ ಹೇಳಿದಾಗ ಈಕೆ ನೊಂದೋಗ್ಬಿಡ್ತಾಳೆ. ಸಂಗೀತ ಸೀದಾ ಏನು ಮಾಡ್ತಾಳೆ ಅಂದರೆ PG ಒಂದು ರೂಮ್ಗೆ ಹೋಗಿ ಮಾಡ್ಕೊಂಡು ಬಿಡ್ತಾಳೆ. ಸೊ ಅಲ್ಲಿಗೆ ಸಂಗೀತ ಕಥೆ ಮುಗ್ದಿತ್ತು. ತನ್ನ ಜೀವನವನ್ನು ತಾನೇ ಮಾಡ್ಕೊಂಡಿದ್ಲು. ಈ ವಿಷಯ ಈ ಗಂಗಾ ನಾಯಕ್ ಮತ್ತು ಸೌಭಾಗ್ಯ, ರಂಜಿತಾ ಇವ್ರಿಗೆ ಗೊತ್ತಾಗಿ ಹೋಗಿ ರೂಮಲ್ಲಿ ನೋಡ್ತಾರೆ, ಆಕೆ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಇದೇನಾದರೂ ವಿಷಯ ಪೊಲೀಸರು ಗೊತ್ತಾದರೆ ನಾವು ಮತ್ತೆ ಅರೆಸ್ಟ್ ಆಗ್ತೀವಿ, ಯಾಕೆಂದರೆ ಆಕೆ ಅಪ್ರಾಪ್ತೆ. ಅದಷ್ಟೇ ಅಲ್ಲ, PGಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಯೋಚನೆ ಈ ಮೂವರಿಗೂ ಬರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ರಂಜಿತಾ ಒಂದು ಪ್ಲ್ಯಾನ್ ಹೇಳ್ತಾಳೆ. ರಂಜಿತಾನೇ ಈ ಪ್ಲ್ಯಾನ್ ಕೊಡೋದು ಅಂತ ತನಿಖೆಯಲ್ಲಿ ಗೊತ್ತಾಗಿರೋ ವಿಷಯ ಏನಂದರೆ, ಸೂಟ್ ಕೇಸಲ್ಲಿ ತುಂಬಿ ಈ ಸಂಗೀತಳ ಮೃತದೇಹವನ್ನು ಸೂಟ್ ಕೇಸಲ್ಲಿ ತುಂಬಿ ಅದನ್ನು ದೂರದ ಪ್ರದೇಶದಲ್ಲಿ ಎಸೆದು ಬಂದ್ಬಿಡೋದು. ಯಾರು ಮಾಡ್ತಾರೆ ಈ ಕೆಲಸ? ಬರೀ ಮೂವರೇ ಆಗಲ್ಲ, ಯಾಕೆಂದರೆ ಗಂಗಾ ನಾಯಕ್ ಒಬ್ಬನೇ ಗಂಡಸ್ಸಾಗಿದ್ದ. ಸೊ ಇನ್ನೊಬ್ಬ ಯಾರಾದರೂ ಹೆಲ್ಪ್ ಬೇಕಲ್ಲ ಅಂದಾಗ ಆವಾಗ ಸೀನ್ಗೆ ಎಂಟ್ರಿ ಆಗೋದೆ ರಂಜಿತಾಳ ಬಾಯ್ ಫ್ರೆಂಡ್. ಆ ಬಾಯ್ ಫ್ರೆಂಡ್ ಈತನೇ ನೋಡಿ. ಈತನ ಹೆಸರು ಪೆರಾನಾಯಕ್ ಅಂತ. ಈತ ರಂಜಿತಾ ಇಬ್ರು, ಈ ರಂಜಿತಾ ಗಂಡನ ಬಿಟ್ಟು ಬಂದಿರ್ತಾಳೆ ಈ PG ಕೆಲಸ ಮಾಡೋಕ್ಕೆ. ಈ ಪೆರಾನಾಯಕ್ ಸಹ ಅಷ್ಟೇ ಹೆಂಡತಿಯನ್ನು ಬಿಟ್ಟು ಬಂದಿರ್ತಾನೆ. ಇವರಿಬ್ರು ಲಿವಿಂಗ್ ಟುಗೆದರಲ್ಲಿ ಇರ್ತಾರೆ. ಇವರಿಬ್ರು ಒಂಥರ ಲವ್ ಅಲ್ಲ, ಮ್ಯಾರೇಜು ಅಲ್ಲ, ಈ ರೀತಿ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಈಗ PGಗೆ ಬಂದಮೇಲೆ ಈ ಥರ ಸಂಗೀತ ಇಲ್ಲ ಅಂತ ಆದಮೇಲೆ ಹೆಣವನ್ನು ಸಾಗಿಸೋದಕ್ಕೆ ಪೆರಾನಾಯಕ್ ಕೂಡ ಕೈ ಜೋಡಿಸ್ತಾನೆ. ಈ 4 ಜನ ಸೇರಿ ಸೂಟ್ ಕೇಸಲ್ಲಿ ತುಂಬಿಕೊಂಡು ಸೀದಾ ಹೋಗೋದು ಸಾಗರದಲ್ಲಿರೋ ಈ ಜೋಗ್ ಫಾಲ್ಸ್ ಇದೆಯಲ್ಲ, ಇದ್ರ ಸಮೀಪನೇ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಸೂಟ್ ಕೇಸನ್ನು ಎಸೆದು ಬಂದ್ಬಿಟ್ಟು ಎಲ್ಲರೂ ಮಾತುಕತೆ ಮಾಡ್ಕೋತಾರೆ. ಯಾರೂ ಈ ವಿಷಯವನ್ನು ಯಾವುದೇ ಸಂದರ್ಭದಲ್ಲೂ ಬಾಯಿ ಬಿಡಬಾರ್ದು ಅಂತ. ಎಲ್ಲರೂ ಓಕೆ ಡನ್ ಅಂತ ಹೇಳಿ ತಮ್ಮ ಕೆಲಸಕ್ಕೆ ಮತ್ತೆ ಶುರು ಮಾಡ್ತಾರೆ. ಆದರೆ 1 ವರ್ಷ 2 ತಿಂಗಳಾದಮೇಲೆ, ಅಂದರೆ ಈಗ 1 ವಾರದ ಹಿಂದೆ ಏನಾಗುತ್ತೆ ಅಂದರೆ ಈ ರಂಜಿತಾಗೂ ಮತ್ತು ಈ ಪೆರಾನಾಯಕ್ಗೆ ನಡುವೆ ಜಗಳ ಶುರುವಾಗ್ಬಿಡುತ್ತೆ. ಯಾವ ಮಟ್ಟಿಗೆ ಅಂದರೆ ಇಬ್ಬರೂ ಅಷ್ಟು ಕ್ಲೋಸ್ ಆಗಿದ್ದವರು ಒಬ್ಬರ ಮುಖವನ್ನು ನೋಡೋದಷ್ಟು ಜಗಳಗಳನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ಅದೇ ಊರಿನ ಪಂಚಾಯಿತಿ ಮಾಡೋಕ್ಕೆ, ಗ್ರಾಮಸ್ಥರೆಲ್ಲ ಪಂಚಾಯಿತಿ ಮಾಡೋಕ್ಕೆ ನಿರ್ಧರಿಸ್ತಾರೆ. ಇಬ್ಬರೂ ಕರೀತಾರೆ, ಯಾಕೆ ಹಿಂಗೆ ಜಗಳ ಮಾಡ್ಕೋತಾ ಇದ್ದೀರಾ ಹಾಗೆ ಹೀಗೆ ಅಂದಾಗ ಆ ಪಂಚಾಯಿತಿಲೂ ಜಗಳ ಶುರು ಮಾಡಿಬಿಡ್ತಾರೆ. ನೀನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡಿದೆ, ನೀನು ಹಾಗೆ ಮಾಡಿದೆ ಅಂತ ಈ ಥರ ಜಗಳ ಶುರು ಮಾಡ್ಬೇಕಾರೆ ಈ ರಂಜಿತಾ ಬಾಯಿ ತಪ್ಪಿ ಒಂದು ಮಾತಾಡ್ಬಿಡ್ತಾರೆ.
ನೀನೇ ಅಲ್ವಾ ಅವಳನ್ನ ಕೊಂದು ಸೂಟ್ ಕೇಸಲ್ಲಿ ಹಾಕಿ ತುಂಬಿದ್ದು ಅಂತ ಹೇಳ್ಬಿಡ್ತಾರೆ. ಇದು ಅಲ್ಲಿದ್ದ ಪಂಚಾಯತಿ ಮೆಂಬರ್ಸ್ಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಯಾರು ಏನು ಅಂತ ವಿಚಾರಿಸ್ತಾರೆ. ಆಗ ಈಕೆ ಆ ಮಾತನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆದರೂ ಪಂಚಾಯತಿ 4 ಜನರ ಮಧ್ಯದಲ್ಲಿದ್ದ ಇರಬೇಕಾಗಿದ್ದ ವಿಷಯ ಇನ್ನೂ ಹೆಚ್ಚಿನ 4 ಜನಕ್ಕೆ ಗೊತ್ತಾದಾಗ ಏನಾಗುತ್ತೆ ಗೊತ್ತಲ್ಲ. ಸೊ ಆ 4 ಜನಕ್ಕೆ ಡೌಟ್ ಬರುತ್ತೆ. ಸೀದಾ ಸಂಗೀತ ಅವ್ರ ತಂದೆಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಆಗ ಸಂಗೀತ ಅವ್ರ ತಂದೆ ಓಡೋಡೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ, ಮಿಸ್ಸಿಂಗ್ ಕೇಸು. ನಿಮ್ಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಏನಪ್ಪ ಇದು 1 ವರ್ಷ 2 ತಿಂಗಳಾದರೂ ಅವ್ರ ಕುಟುಂಬದಸ್ಥರಿಗಾಗಲಿ ಸಂಬಂಧಿಕರಿಗಾಗಲಿ ಸಂಗೀತ ವಿಷಯ ಗೊತ್ತೇ ಆಗಲಿಲ್ವಾ? ಆಕೆ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಲಿಲ್ವಾ? ಹೋಗಿ ಪಿ ಜಿಲಿ ಮಗಳು ಎಲ್ಲಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬಂದಿರಲ್ವಾ ಅಂತ ಡೌಟ್ ಬರ್ಬೋದು. ಅಲ್ಲೂ ಟ್ವಿಸ್ಟ್ ಇದೆ. ಈ ಸಂಗೀತ ಸತ್ತು 4 ತಿಂಗಳ ನಂತರ ತಂದೆ ಹೋಗಿ ಮಗಳನ್ನ ನೋಡೋಕೆ ಹೋಗಿರ್ತಾನೆ. ಆಗ ಈ ಸೌಭಾಗ್ಯ ಏನು ಹೇಳಿರ್ತಾಳೆ ಗೊತ್ತಾ, ಇಲ್ಲ ಅವಳು ಓಡೋಗಿದ್ದಾಳೆ, ಅವತ್ತು ಓಡೋಗಿದ್ಲಲ್ಲ ಅದೇ ರೀತಿ ಇವತ್ತು ಓಡೋಗಿದ್ದಾಳೆ, ಎಲ್ಲಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿರ್ತಾಳೆ. ಸೊ ಇದ್ರೂ ಇರ್ಬೋದು, ಯಾಕೆಂದರೆ ಮುಂಚೆನೂ ಒಂದು ಸರಿ ಮಿಸ್ಸಿಂಗ್ ಆಗಿರ್ತಾಳಲ್ಲ ಸಂಗೀತ. ಸೊ ಹಾಗೆ ಈ ಸರಿನೂ ಆಗಿರ್ಬೋದು ಅಂದ್ಬಿಟ್ಟು ಪರಮೇಶಿ ಅನಾರೋಗ್ಯ ಪೀಡಿತರ ಆಗಿದ್ರಿಂದ ಅದಕ್ಕೆ ತಂದೆ ಅವರು ಸುಮ್ಮನಾಗ್ಬಿಡ್ತಾರೆ. ಬಟ್ ಈಗ ಅದೆಲ್ಲ ವಿಷಯ ರಂಜಿತಾಳ ಬಾಯಲ್ಲೇ ಬರುತ್ತೆ. ಅದಕ್ಕೆ ನೋಡಿ, ಸಂಗೀತಾಳಲ್ಲ ಆತ್ಮ ಇದೆಯಲ್ಲ ಅದು ಶಾಂತವಾಗಿಲ್ಲ ಅನಿಸುತ್ತೆ. ಅದು ತನ್ನ ಸಾವಿಗೆ ಕಾರಣವಾದವರ ಬಾಯಿಂದಲೇ ಆ ಸಾವಿನ ಸತ್ಯವನ್ನು ಬಾಯಿ ಬಿಡಿಸಿದ್ದಾರೆ. ಇವತ್ತು ಪೊಲೀಸರು 4 ಜನರನ್ನು ಅರೆಸ್ಟ್ ಮಾಡಿ ವಿಚಾರಣೆನ ಮುಂದುವರಿಸಿದ್ದಾರೆ. ಇದು ಆತ್ಮಹತ್ಯೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಅವತ್ತು ನಿಜಕ್ಕೂ ಏನಾಗಿದ್ದು ಅನ್ನೋದು ಕಂಪ್ಲೀಟ್ ತನಿಖೆ ಆದಮೇಲೆ ಪೊಲೀಸರೇ ಹೇಳ್ತಾರೆ. ಅಂಟಿಲ್ ದೆನ್ ಇದಾಗಿತ್ತು ಈ ಸಂಗೀತಾಳ ಕತೆ. ಹೇಗಿತ್ತು ಈ ಎಪಿಸೋಡ್ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ರೋಚಕವಾದ ಕ್ರೈಮ್ ಕಥೆಯೊಂದಿಗೆ ನಾಳೆ ಸಿಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.